ಗ್ರೇಟಾ ಅನ್ನೋ ಲೇಡಿ ಅಮೆರಿಕಾದಿಂದ ಇಂಗ್ಲೆಂಡ್ ನಲ್ಲಿರುವಂತಹ ಒಂದು ಬಂಗಲೆಗೆ ಬರ್ತಾಳೆ. ಅಲ್ಲಿ ಒಂದು ವೃದ್ಧ ದಂಪತಿ ಅವರ ಮಗನನ್ನ ನೋಡ್ಕೊಳ್ಳೋದಕ್ಕೆ ಇವಳನ್ನ ಕೇರ್ ಟೇಕರ್ ಆಗಿ ನೇಮಿಸ್ತಾರೆ. ಈ ವೃದ್ಧ ದಂಪತಿಗಳು ಒಂದು ಗೊಂಬೆಯನ್ನ ಇಟ್ಕೊಂಡು ಜೀವಂತ ಮಗುವಿನ ರೀತಿ ಅದಕ್ಕೆ ಪಾಲನೆ ಪೋಷಣೆಯನ್ನ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಗ್ರೆಟಾಗೆ ಇವರಿಬ್ಬರ ತಲೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರು ಇವಳಿಗೆ ಈ ಒಂದು ಗೊಂಬೆ ಬ್ರಾಮ್ಸ್ ಅನ್ನ ಅವರ ರೀತಿನೇ ನೋಡ್ಕೋಬೇಕು ಅಂತ ಹೇಳಿ ಆ ಮನೆಯನ್ನ ಬಿಟ್ಟು ಹೊರಟೋಗ್ತಾರೆ. ಗ್ರೇಟಾ ಈ ಇಬ್ರು ದಂಪತಿಗಳು ಆ ಮನೆಯನ್ನ ಬಿಟ್ಟು ಹೋದ್ಮೇಲೆ ಬ್ರಾಮ್ಸ್ ಅನ್ನ ಒಂದು ಮೂಲೆಗೆ ಬಿಸಾಕಿ ಇವಳದೇ ಲೋಕದಲ್ಲಿ ಬಿಜಿಯಾಗಿರ್ತಾಳೆ. ಆಗ್ಲೇ ಬ್ರಾಮ್ಸ್ ನಿಜವಾದ ಆಟಗಳು ಶುರು ಆಗೋದು. ಇದರಿಂದ ಮೊದಲು ಅವಳಿಗೆ ಭಯ ಆದ್ರೂ ಅವಳ ಜೀವನದಲ್ಲೂ ಅವಳು ಒಂದು ಮಗುವನ್ನ ಕಳ್ಕೊಂಡಿರೋದ್ರಿಂದ ಬ್ರಾಮ್ಸ್ ಗೊಂಬೆಯನ್ನ ಮಗುವಿನ ರೀತಿನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ನಡೀತಿರೋ ಎಲ್ಲಾ ವಿಷಯಗಳನ್ನ ಆ ಬಂಗಲೆಗೆ ದಿನಸಿ ಸಾಮಾನುಗಳನ್ನ ತಂದು ಕೊಡುವಂತ ಮಾಲ್ಕಮ್ ಜೊತೆ ಅವಳು ಹಂಚ್ಕೊಂತಾಳೆ. ಗ್ರೇಟಾಳನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅವಳ ಗಂಡ ಕೋಲ್ ಆ ಬಂಗಲೆಗೆ ಬರ್ತಾನೆ. ಆದ್ರೆ ಗ್ರೇಟಾಳಿಗೆ ಅವನ ಜೊತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಗ್ರೇಟಾ ಬ್ರಾಮ್ಸ್ ನ ಹೆಲ್ಪ್ ಕೇಳ್ತಾಳೆ. ಕೋಲ್ ಮಲಗಿರುವಾಗ ಬ್ರಾಮ್ಸ್ ಅವನನ್ನ ಭಯಪಡಿಸಿ ಗೋಡೆ ಮೇಲೆ ಗೆಟ್ಔಟ್ ಅಂತ ಬರ್ದಿರ್ತಾನೆ. ಇದರಿಂದ ಕೋಲ್ಗೆ ತುಂಬಾನೇ ಕೋಪ ಬರುತ್ತೆ. ಬ್ರಾಮ್ಸ್ ಒಂದು ಗೊಂಬೆ ಅಷ್ಟೇ ಅಂತ ಅನ್ಕೊಂಡು ಅವನನ್ನ ಎತ್ತಿ ನೆಲಕ್ಕೆ ಹೊಡೆದು ಚೂರ್ ಚೂರು ಮಾಡ್ಬಿಡ್ತಾನೆ. ಆಗ್ಲೇ ನಿಜವಾಗ್ಲೂ ಬ್ರಾಮ್ಸ್ ಯಾರು ಅನ್ನೋದು ಗೊತ್ತಾಗೋದು. ಕೇವಲ 1.5 ಗಂಟೆ ಇರುವಂತ ಈ ಹಾರರ್ ಥ್ರಿಲ್ಲರ್ ಸಿನಿಮಾದ ಹೆಸರು ದ ಬಾಯ್. ಇದು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ. ಯಾರಿಗೆಲ್ಲ ಈ ಕತೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತೋ ಅವ್ರೊಂದ್ಸಲ ಹೋಗಿ ಈ ಸಿನಿಮಾನ ನೋಡಿ.